Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಆಬ್ವಿಯಸ್ಲಿ ನಿಮಗೆ ತಮಿಳಿನಲ್ಲಿ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ. ಸೊ ಇವತ್ತು ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ತುಂಬ ದಿನನೇ ಆಗಿತ್ತು ನಾನು ಹೆಲ್ತ್ ಟಿಪ್ನೆಲ್ಲನೂ ಶೇರ್ ಮಾಡಿ. ಸೊ ಒಂದು ಹೆಲ್ತ್ ಟಿಪ್ನ ಶೇರ್ ಮಾಡೋಣ ಅಂತ ಸಿಂಪಲ್ಲಾಗಿ ನಮ್ಮ ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ನಾವು ಮನೇಲೇ ಖುದ್ದಾಗಿ ಮಾಡಿಕೊಂಡು ಕುಡಿಯುವಂಥದ್ದು, ಇಟ್ಸ್ ಎ ಡ್ರಿಂಕ್. ಓಕೆನಾ? ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ವಿಡಿಯೋ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಿರ ನನ್ನ ವಿಡಿಯೋನ ನೋಡ್ತಿದ್ರು, ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಹೆಸರು, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮಂಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ. ಕೆಲವರಿಗೆ ಹೀಟ್ ಬಾಡಿ ಇರುತ್ತೆ, ಕೋಲ್ಡ್ ಬಾಡಿ ಇರುತ್ತೆ ಅಲ್ವಾ? ಸೊ ಹೀಟ್ ಸೀಸನಲ್ಲಿ ಎಸ್ ಅಫ್ಕೋರ್ಸ್. ಸೊ ಹೀಟ್ ಬಾಡಿ ಇರೋರಿಗೆ ಸಿಕ್ಕಾಬಿಟ್ಟು ಎಕ್ಸ್ಟ್ರೀಮಾಗಿ ಹೀಟ್ ಆಗೋಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅವ್ರಿಗೆ ಹೆಂಗಿರುತ್ತೆ ಅಂತಂದರೆ ಲೈಕ್ ಕೋಲ್ಡ್ ಸೀಸನಲ್ಲಾದರೂ ಸರಿ, ಮಳೆಗಾಲದಲ್ಲಾದರೂ ಸರಿ, ಸ್ವಲ್ಪ ಏನಾದರೂ ಬಿಸಿ ಏನಾದರೂ ಹೀಟ್ ಆಗೋ ಪದಾರ್ಥ ಏನಾದ್ರು ತಿಂದ್ಬಿಟ್ರೆ ಅಂತೂ ಇನ್ನೂ ಸಿಕ್ಕಾಬಿಟ್ಟೆ ಹೀಟ್ ಜಾಸ್ತಿ ಆಗೋಗುತ್ತೆ. ಆ್ಯಂಡ್ ಮೊಡವೆ ಬರೋದಾಗಿರಲಿ ಅಥವಾ ರ್ಯಾಷಸ್ ಬರೋದು, ಲೈಕ್ ಏನಂತಾರೆ ಗುಳೆ ಬಂದು ಲೈಕ್ ರೆಡ್ ಸ್ಪಾಟ್, ಅದು ಬೇರೆ ಥರ ಹೀಟ್ ಬಬಲ್ಸ್ ಅಂತಾರೆ. ಸೊ ಅದು ಬರೋದಾಗಿರಲಿ, ಅಥವಾ ಮೋಷನ್ಗೆ ಹೋಗೋದಕ್ಕೆ ಪ್ರಾಬ್ಲಮ್ ಆಗೋದಾಗಿರಲಿ, ಕೂದಲು ಉದುರೋದಾಗಿರಲಿ, ಅಥವಾ ಮೌತಲ್ಲಿ ಅಲ್ಸರ್ ಬರೋದಾಗಿರಲಿ. ಸೊ ಇದನ್ನೆಲ್ಲನೂ ಫೇಸ್ ಮಾಡ್ತಾರೆ ತುಂಬ ಹೀಟ್ ಬಾಡಿ ಜಾಸ್ತಿ ಇರೋರಿಗೆ. ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ನಾನ್ ವೆಜ್ ತಿಂದಿದ ತಕ್ಷಣ ಹೀಟ್ ಆಗೋಗುತ್ತೆ, ಆ್ಯಂಡ್ ಪಪ್ಪಾಯ ತಿಂದಿದ ತಕ್ಷಣ ಹೀಟ್ ಆಗೋಗುತ್ತೆ. ಸೊ ಹೀಟಿನ ಪದಾರ್ಥ ಏನಾದ್ರು ತಿಂದಿದ ತಕ್ಷಣ ಜಾಸ್ತಿ ಬೇಗ ಹೀಟ್ ಆಗೋಗುತ್ತೆ. ದೋ ಅದು ಸಮ್ಮರ್ ಸೀಸನ್ ಅಲ್ಲ ಅಂದ್ರೂ ಕೂಡ ಹೀಟ್ ಆಗಿರುತ್ತೆ. ಸೊ ಕೆಲವ್ರು ಏನು ಮಾಡ್ತಿರೋದು, ಕೆಲವ್ರದ್ದು ವರ್ಕೇ ಆಗಿರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಲೈಕ್ ಕೆಲವರು ತುಂಬ ಜಾಸ್ತಿ ಹೊತ್ತು ಸೀಟ್ ಮೇಲೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಇರುತ್ತೆ, ಸ್ಪೆಷಲಿ ಲಾರಿ ಓಡಿಸ್ತಾರಲ್ಲ ಅವರು, ಆ್ಯಂಡ್ ಗಾರ್ಮೆಂಟ್ಸಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾರಲ್ಲ ಅವರು, ಆ್ಯಂಡ್ ತುಂಬ 24x7 ಅಲ್ಲ, ಬಟ್ ಸ್ಟಿಲ್ ಬೆಳಗ್ಗೆಯಿಂದ ಸಾಯಂಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಸಿಸ್ಟಮೇ ನೋಡ್ಕೊಂಡು ಕೆಲಸ ಮಾಡೋರು. ಸೊ ಇವರಿಗೆಲ್ಲನೂ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ. ಸೊ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರಿಗೆ. ಸೊ ಇಂಥದಕ್ಕೆಲ್ಲ ಒಂದು ರೆಮಿಡಿ, ಹೇಗೆ ನಾವು ನಮ್ಮ ಬಾಡಿನ ಸ್ವಲ್ಪ ಕೂಲಾಗಿ ಇಟ್ಕೋಬೋದು, ಸ್ವಲ್ಪ ನಮ್ಮ ಬಾಡಿಲಿ ಇರೋವಂಥ ಹೀಟ್ನ ಹೇಗೆ ನಾವು ರೆಡ್ಯೂಸ್ ಮಾಡ್ಕೋಬೋದು ಅಂತಂದರೆ ತುಂಬಾ ಸುಲಭ. ಲೈಕ್ ಹೋಮ್ ರೆಮಿಡಿ, ಅದು ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ನಾವು ಬಳಕೆ ಮಾಡ್ಬೋದು. ಲೈಕ್ ವಾರಕ್ಕೆ ಡೈಲಿ ಒಂದಿನ ಕುಡಿಬೋದು, ಅಥವಾ ವೀಕ್ಲಿ ಒನ್ಸ್ ಕುಡಿಬೋದು, ವೀಕ್ಲಿ ಟ್ವೈಸ್ ಕುಡಿಬೋದು. ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಸೊ ಹಾಗೆ ನೀವು ಕುಡಿಬೋದು. ಓಕೆನಾ? ಸೊ ಈ ಇಂಗ್ರೀಡಿಯೆಂಟ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತಂದರೆ ಇಟ್ಸ್ ವೆರಿ ವೆರಿ ಸಿಂಪಲ್. ಬರೀ ಒಂದು 3-4ರಲ್ಲಿ ಮುಗ್ದೋಗುತ್ತೆ ಅಷ್ಟೇ. ಸೊ ಏನು ಅಂತಂದರೆ ಒಂದು ಗ್ಲಾಸಲ್ಲಿ ಇದು ಕಲ್ಲು ಸಕ್ಕರೆ ಬರುತ್ತೆ, ಗೊತ್ತಾ? ಕಲ್ಲು ಸಕ್ಕರೆ ಆರೆಂಜಲ್ಲಿ ಬರುತ್ತೆ, ವೈಟಲ್ಲಿ ಬರುತ್ತೆ. ಆ್ಯಂಡ್ ಇದಂತೂ ಎಕ್ಸ್ಟ್ರೀಮ್ಲಿ ಒಳ್ಳೆಯದು ಬಾಡಿಗೆ. ಆ್ಯಂಡ್ ಕೆಲವ್ರು ನೋಡಿ ನೀವು ಎಳ್ನೀರು ತುಂಬ ಹೀಟ್ ಆಗೋಗಿದ್ರೆ ದೊಡ್ಡವ್ರು ಹೇಳೋದನ್ನು, ಸೊ ಎಳ್ನೀರು ತೊಗೊಂಬಂದ್ಬಿಟ್ಟು ರಾತ್ರಿ ಕಲ್ಲು ಸಕ್ಕರೆ ಅದ್ರಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ಹೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಓಲ್ಡ್ ಡೇಸಲ್ಲಿರೋ ರೆಮಿಡೀಸ್ ಎಲ್ಲ ವರ್ಕೌಟ್ ಆಗುತ್ತೆ, ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಸೊ ಅದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಅದನ್ನು ಒಂದು ನೀವು ಟ್ರೈ ಮಾಡ್ಬೋದು, 100% ವರ್ಕೌಟ್ ಆಗುತ್ತೆ. ಸೊ ಎಳ್ನೀರಲ್ಲಿ ಕಲ್ಲು ಸಕ್ಕರೆ ಹಾಕೊಂಡು ಕುಡಿಯೋದು. ಓಕೆ, ನೀವು ಆರೆಂಜ್ ಆದರೂ ತೊಗೋಬೋದು, ವೈಟ್ ಆದರೂ ತೊಗೋಬೋದು. ಕಲ್ಲು ಸಕ್ಕರೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಆ್ಯಂಡ್ ಒಂದು ಗ್ಲಾಸಲ್ಲಿ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಯಾಕೆ ಅಂತಂದರೆ ಅದೇ ಸ್ವೀಟ್ ಆಗಿರುತ್ತೆ. ಆ್ಯಂಡ್ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಉಪ್ಪು, ಸಬ್ಜಾ ಸೀಡ್ಸ್, ಅದನ್ನು ರಾತ್ರಿನೇ ನೆನೆಸಿಡಿ. ಅದನ್ನು 2 ಅಲ್ಲ 3 ಟೀ ಸ್ಪೂನ್ಸ್ನ ಹಾಕ್ಕೊಳ್ಳಿ. ಓಕೆನಾ? ಆ್ಯಂಡ್ 1-2 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಬಿಟ್ಟು ಒಂದು 10-15 ಮಿನಿಟ್ಸ್ ಬಿಟ್ಟು ಖಾಲಿ ಹೊಟ್ಟೆಲಿ ತೊಗೊಳ್ಳಿ. ಓಕೆನಾ? ತುಂಬಾ ವರ್ಕೌಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಆಫೀಸ್ಗೆ ಹೋಗ್ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಆ್ಯಂಡ್ ಸ್ಕೂಲಲ್ಲಿ ಹೋಗ್ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಸೊ ವಾಟರ್ ಬಾಟಲ್ ಅದನ್ನು ಹಾಕಿ, ಸೊ ನೀರು ಖಾಲಿ ಆದಾಗ ಅದರಲ್ಲೇ ಫಿಲ್ ಮಾಡ್ಕೊಂಡು ಕೂಡ ಕುಡಿಬೋದು. ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೀಟ್ನ ರಿಡ್ಯೂಸ್ ಮಾಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಚಿಯಾ ಸೀಡ್ಸ್ ಬೇರೆ, ಸಬ್ಜಾ ಸೀಡ್ಸ್ ಬೇರೆ. ಸೊ ಇದೆರಡು ಡಿಫ್ರೆನ್ಸಿಯೇಷನ್ ಇದೆ. ಓಕೆನಾ? ಸೊ ನಾನು ಹೇಳಿರೋದು ಸಬ್ಜಾ ಸೀಡ್ಸ್. ಓಕೆನಾ? ಸೊ ಇದನ್ನ ಬಳಕೆ ಮಾಡಿ. ಸೊ ಇದನ್ನೆಲ್ಲ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಸೊ ಇಟ್ಸ್ ಅ ಹೋಮ್ ರೆಮಿಡಿ. ಓಕೆನಾ? ಸೊ ಟ್ರೈ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನೂ ಅಷ್ಟೇ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಸ್ಕಿಪ್ ಮಾಡ್ದಿರ ನೋಡಿ.
ಆ್ಯಂಡ್ ನಿಮ್ಮ ಅಭಿಪ್ರಾಯ. ಸೊ ಟ್ರೈ ಮಾಡಿ ವರ್ಕೌಟ್ ಆಗಿದೆಯಾ ಅಂತ ಹೇಳಿ ನನಗೆ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.